ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ನಾನಿವತ್ತು ಒಂದು ಒಳ್ಳೆ ಹಸಿ ತೊಗರಿಕಾಯಿನ ಬಳಸ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಮಸಾಲೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ಗಳು ಬೇಕು ಬನ್ನಿ ನೋಡೋಣ. ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ತೊಗರಿಕಾಯಿನ ಬಿಡಿಸಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಜಾಮೂನ್ ಟೊಮೊಟೊನ ಬಳಸ್ಕೊತೀನಿ. ಟೋಟಲಾಗಿ ನಾನು 1.5 ಬಳಸ್ಕೊತೀನಿ, ಅರ್ಧ ಒಗ್ಗರಣೆ ಬಳಸ್ಕೊತೀನಿ, ಒಂದನ್ನು ರುಬ್ಬೋದಕ್ಕೆ ಬಳಸ್ಕೊತಾ ಇದ್ದೀನಿ. ಏಕೆಂದರೆ ಸ್ವಲ್ಪ ಹುಣಸೆಹಣ್ಣು ಕೂಡ ನಾನು ಯೂಸ್ ಮಾಡ್ತೀನಿ. ಹಾಗಾಗಿ ಇಲ್ಲಿ ಖಾರದ ಪುಡಿ ಅಂದರೆ ಮಸಾಲೆ ಪೌಡರ್ ನಾವೇನು ಯೂಸ್ ಮಾಡ್ತೀವಿ ಡೈಲಿ ಸಾಂಬಾರ್ಗೆ ಅದು 2 ಸ್ಪೂನು, ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಇದು ರುಬ್ಬೋದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಕೂಡ ನಾನು ಯೂಸ್ ಮಾಡ್ಕೋತೀನಿ. ಸಣ್ಣ ಗೋಲಿ ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಹುರುಗಡಲೆ ಬಂದು ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ ತೊಗೊಂಡಿದ್ದೀನಿ. ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ರುಬ್ಬೋದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಆಲೂಗೆಡ್ಡೆ ಮತ್ತು 1 ಬದನೆಕಾಯಿನ ನೀಟಾಗಿ ವಾಶ್ ಮಾಡಿ ತೊಳೆದು ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ರುಬ್ಬೋದಕ್ಕೆ ನಾನು ತೆಂಗಿನಕಾಯಿನೂ ಕೂಡ ಯೂಸ್ ಮಾಡ್ಕೋತೀನಿ. ಸೊ ಹಾಗಾಗಿ ಒಂದು 1/4 ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಇಲ್ಲಿ ಸಾಸಿವೆ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಮತ್ತು 1 ಒಣಮೆಣ್ಸಿನ್ಕಾಯಿನ ಮುರಿದು ಅದರಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಗ್ಗರಣೆಗೆ ಕೂಡ ನಾನು ಈರುಳ್ಳಿನ ಬಳಸ್ಕೋತೀನಿ. ಸೊ ಹಾಗಾಗಿ ನಾನಿಲ್ಲಿ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಬೇಕಾಗಿರುವಂತಹ ಸಾಮಗ್ರಿಗಳು. ಈಗ ಇದನ್ನು ಮಾಡೋದು ಹೇಗೆ ನೋಡೋಣ. ಫಸ್ಟು ನಾನು ಮಸಾಲೆನ ರುಬ್ಬಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮಸಾಲೆ ರುಬ್ಬಿ ರೆಡಿ ಮಾಡಿಕೊಂಡ್ರೆ 10 ನಿಮಿಷದಲ್ಲಿ ನಮಗೆ ಸಾಂಬಾರು ರೆಡಿ ಆಗುತ್ತೆ. ಸೊ ಈಗ ನಾನು ಕಾಯಿ ತೊಗೊಂಡಿದ್ದೆ, 1/4 ಕಪ್ಪಷ್ಟು ಕಾಯಿನ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ. ಇದಕ್ಕೆ ನಾನು ಟೊಮೊಟೊ ಕೂಡ ಸೇರಿಸ್ಕೋತೀನಿ. ಹಾಗೆ ಆಗಲೇ ಹೇಳ್ದಾಗೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ರುಬ್ಬೋದಕ್ಕೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಮತ್ತು ಹುರುಗಡಲೆ ಅರ್ಧ ಸ್ಪೂನಷ್ಟು ಹುರುಗಡಲೆ ಸಾಕು, ಯಾಕಂದರೆ ತುಂಬ ಜಾಸ್ತಿ ಬಳಸಿದಷ್ಟು ಸಾಂಬಾರು ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಮತ್ತೆ ಟೊಮೊಟೊ ಹಣ್ಣು ತೊಗೊಂಡಿದ್ದೆ, 1 ಟೊಮೊಟೊನ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ, ಒಂದು ಸಣ್ಣ ಗೋಲಿ ಗಾತ್ರದ ಹುಣಸೆಹಣ್ಣು. ನೀವು ಹುಳಿನ ನೋಡಿ ಹಾಕ್ಕೊಳ್ಳಿ. ನಂದು ಹುಣಸೆಹಣ್ಣು ಸ್ವಲ್ಪ ಹುಳಿ ಜಾಸ್ತಿ ಇತ್ತು, ಸೊ ಹಾಗಾಗಿ ಸಣ್ಣ ಗೋಲಿ ಗಾತ್ರಕ್ಕೆ ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಪೌಡರ್ 2 ಸ್ಪೂನಷ್ಟು ಸಾಂಬಾರು ಪೌಡರ್ ತೊಗೊಂಡಿದ್ದೆ. ಸೊ ಅದನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ. ಮಸಾಲೆನ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಸಾಂಬಾರು ತುಂಬಾ ರುಚಿ ಅನಿಸುತ್ತೆ, ಹಾಗೆ ರುಚಿಯಾಗಿ ಕೂಡ ಬರುತ್ತೆ. ಸೊ ಈಗ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಫಸ್ಟ್ ಈಗ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಆಯಿಲೆಲ್ಲ ಚೆನ್ನಾಗಿ ಕಾದ ನಂತರ ನಾನು ಒಂದು 1/4 ಸ್ಪೂನಷ್ಟು ಸಾಸಿವೆನ ಇದಕ್ಕೆ ಸೇರಿಸ್ಕೊತೀನಿ. ಸಾಸಿವೆ ಚೆನ್ನಾಗಿ ಚಿಟಪಟ ಆದ ನಂತರ ನಾನಿಲ್ಲಿ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಇದನ್ನೆರಡನ್ನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆ ನಂತರ ನಾನಿಲ್ಲಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಯಾವುದಕ್ಕೆ ಹಾಕಲಿ, ನಾವು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೆ ಹುರಿದಾಗ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು 1 ನಿಮಿಷಗಳ ಕಾಲ ನಾನು ಈರುಳ್ಳಿನ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋತೀನಿ. ಆ ನಂತರ ನಾನು ಅರ್ಧ ಟೊಮೊಟೊ ಇದಕ್ಕೆ ಸೇರಿಸ್ಕೋತೀನಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ 1.5 ಟೊಮೊಟೊ ಯೂಸ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಹುಣಸೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಅಲ್ಲಿ ರುಬ್ಬೋದಕ್ಕೆ 1 ಟೊಮೊಟೊ ಹಾಕ್ಕೊಂಡಿದ್ದೆ, ಇಲ್ಲಿ ಅರ್ಧ ಟೊಮೊಟೊನ ಫ್ರೈ ಮಾಡೋದಕ್ಕೆ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆದ ನಂತರ ನಾನು ಇಲ್ಲಿ ತೊಗರಿ ಕಾಳು ತೊಗೊಂಡಿದ್ದೆ, ಹಸಿ ತೊಗರಿ ಕಾಳಲ್ವ. ಸೊ ಹಾಗಾಗಿ ಅದನ್ನು ನಾನು ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ನೀವು ಕೇಳ್ಬೋದು, ಯಾಕಪ್ಪ ಕಾಳನ್ನ ಈ ಥರ ಹಾಕೋತಾ ಇದ್ದಾರೆ ಅಂತ. ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಸಿ ಕಾಳು ತಿಂದಾಗ ಕೆಲವ್ರಿಗೆ ಹಾಗೇ ಆಗುತ್ತೆ. ಇವಾಗಂತ ಅದು ಕಾಮನ್ನೇ ಆಗಿಬಿಟ್ಟಿದೆ ಬಿಡಿ. ಸೊ ಹಾಗಾಗಿ ನಾವು ಈ ಥರ ಒಗ್ಗರಣೆಯಲ್ಲಿ ಫ್ರೈ ಮಾಡಿದಾಗ ಏನಾಗುತ್ತೆ, ಅದ್ರದ್ದು ಗ್ಯಾಸ್ಟ್ರಿಕ್ ಆಗೋ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಏಕೆಂದರೆ ಅದ್ರದ್ದು ಶೀತನ ಒಗ್ಗರಣೆ ಹಿಡಿಯುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಹಾಗಾಗಿ ಮತ್ತು ಆಲೂಗೆಡ್ಡೆ ಹಾಗೆ ಬದನೆಕಾಯಿ ಇದನ್ನು ಕೂಡ ಸೇರಿಸ್ಕೊಂಡು ಆ ಟೈಮಲ್ಲಿ ಚೆನ್ನಾಗಿ 1-2 ನಿಮಿಷಗಳ ಕಾಲ ಒಗ್ಗರಣೆಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ನಾನೀಗ ಹಾಕಿರುವಂಥದ್ದು ಎಲ್ಲನೂ ಕೂಡ ಶೀತ ಇರುವಂಥದ್ದೇ. ಕೆಲವ್ರಿಗಂತೂ ಹಸಿ ಕಾಳು ತಿಂದರೆ, ಬದನೆಕಾಯಿ ತಿಂದರೆ ಅಥವಾ ಆಲೂಗೆಡ್ಡೆ ತಿಂದರೆ ಶೀತ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ಫ್ರೈ ಮಾಡಿದಾಗ ಆ ಶೀತ ಆಗೋದು ಕೂಡ ಸ್ವಲ್ಪ ತಪ್ಪುತ್ತೆ. ಹಾಗಾಗಿ ನಾನು ಒಗ್ಗರಣೆಯಲ್ಲಿ ಸ್ವಲ್ಪ ನೀಟಾಗಿ ಫ್ರೈ ಮಾಡಿ ಆ ನಂತರ ನಾನು ರುಬ್ಬಿದಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ನಾನು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತೀನಿ. ನೀರನ್ನ ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ, ಯಾಕೆಂದರೆ ಕೆಲವರು ಮುದ್ದೆಗೆ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಬೇಕು ಅಂತ ಅನಿಸುತ್ತೆ, ಇನ್ನು ಕೆಲವರಿಗೆ ತೆಳ್ಳಗೆ ಬೇಕು ಅಂತ ಅನಿಸುತ್ತೆ. ಸೊ ನಾನಿಲ್ಲಿ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ನನಗೆ ಮುದ್ದೆಗೂ ಬೇಕು, ಅನ್ನಕ್ಕೂ ಬೇಕು. ಸೊ ಹಾಗಾಗಿ ನಾನಿಲ್ಲಿ ಎಷ್ಟು ನೀರು ಬೇಕೋ ಅಷ್ಟನ್ನ ನೀರನ್ನ ಆ್ಯಡ್ ಮಾಡಿಕೊಂಡು
ಒಂದು 2 ವಿಸಲ್ ಕುಕ್ಕರ್ ಕೂಗಿಸ್ಕೊಂಡ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಸೊ ಈಗ ನೀರು ಹಾಕಿದೆಲ್ಲ ಆಗಿದೆ. ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊತೀನಿ. ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ ಸಾಂಬಾರು ರೆಡಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗಂತೂ ಸೀಸನ್ ಆಗಿದೆ, ಹಸಿ ಕಾಳುಗಳು ಸಿಗ್ತಾ ಇರೋದು. ಸೊ ನಾವು ಈ ಥರ ಮಾಡಿದಾಗ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ನಾನು ಇವಾಗ ಲಿಡ್ ಕ್ಲೋಸ್ ಮಾಡಿದ್ದೀನಿ. 2 ವಿಸಲ್ ತೊಗೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡ್ತಾ ಇದ್ರಲ್ಲ, ಕುಕ್ಕರ್ ಕೂಡ ಕೂಗಿ ಈಗ ಆರಿದೆ. ಸೊ ಸರ್ವ್ ಮಾಡೋ ಟೈಮ್ ಆಯಿತು. ತುಂಬಾ ಚೆನ್ನಾಗಿ ಬಂದಿತ್ತು, ರುಚಿಯಾಗಿ ಕೂಡ ಬಂದಿತ್ತು. ಹಾಗೆ ಬದನೆಕಾಯಿ ಆಲೂಗೆಡ್ಡೆ ತುಂಬ ಏನು ಬೆಂದಿರಲಿಲ್ಲ, ಹದವಾಗಿ ಪರ್ಫೆಕ್ಟಾಗಿ ನೀಟಾಗಿ ಬೆಂದಿತ್ತು. ಈಗ ಚಳಿಗಾಲ ಆಗಿರೋದ್ರಿಂದ ಈ ಥರ ಒಂದು ಬಿಸಿ ಬಿಸಿ ಮಸಾಲೆ ಸಾಂಬಾರುಗಳಾಗ್ಬೋದು, ಬೇರೆ ಒಂದು ತಿಂಡಿಗಳಾಗ್ಬೋದು ತಿನ್ನಬೇಕು ಅಂತ ತುಂಬಾ ಅನಿಸುತ್ತೆ. ಸೊ ಹಾಗಾಗಿ ಈಗ ಹಸಿ ಕಾಳು ಸಿಗ್ತಾ ಇರೋದ್ರಿಂದ ಈ ಥರ ಮಾಡಿ ತಿಂದಾಗ ಎಲ್ಲರೂ ಕೂಡ ಇಷ್ಟಪಟ್ಟು ಚೆನ್ನಾಗಿ ಊಟ ಮಾಡ್ತಾರೆ. ನೋಡ್ತಾ ಇದ್ದಾರಲ್ಲ, ಈಗ ಬಿಸಿ ಬಿಸಿ ತೊಗರಿಕಾಳು ಸಾಂಬಾರು ರೆಡಿಯಾಗಿದೆ. ಯಾರಿಗೆಲ್ಲ ಲೈಕ್ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಮತ್ತಷ್ಟು ಇಂಥ ಒಳ್ಳೊಳ್ಳೆ ರೆಸಿಪಿ ಜೊತೆ ನಮ್ಮ ಚಾನಲಲ್ಲಿ ಸಿಗ್ತಾ ಇರೋಣ ಅಂತ ಹೇಳ್ತಾ ಟೇಕ್ ಕೇರ್.